ನಮಸ್ಕಾರ. ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗಾಗಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 3 ಇವತ್ತು ನಾವು ಚರ್ಚೆ ಮಾಡೋಣ. ಅಧ್ಯಾಯದ ಹೆಸರು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಈ ಅಧ್ಯಾಯದಲ್ಲಿ ನಾವು ಮೂಲಭೂತ ಹಕ್ಕುಗಳು ಅಂದರೆ ಏನು, ಅದರ ಅವಶ್ಯಕತೆ ಏನು, ಅಂದರೆ ಅವುಗಳು ನಮಗೆ ಯಾಕೆ ಬೇಕು, ಅವುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಏನಾದರೂ ರಕ್ಷಣೆಗಳಿದೆಯಾ, ಮೂಲಭೂತ ಹಕ್ಕುಗಳನ್ನು ಯಾರಾದರೂ ನಮ್ಮಿಂದ ಕಸಿದುಕೊಂಡಾಗ ಅಥವಾ ಕಿತ್ತುಕೊಂಡಾಗ ನಾವು ಯಾರ ಬಳಿ ಹೋಗ್ಬೋದು ರಕ್ಷಣೆಗಾಗಿ, ಹಾಗೆ ಸಂವಿಧಾನದಿಂದ ನಾವು ಪಡೆದುಕೊಂಡಿರುವಂತಹ ಹಕ್ಕುಗಳಿಗೆ ಪ್ರತಿಯಾಗಿ ಏನಾದರೂ ಕರ್ತವ್ಯಗಳನ್ನು ನಿರ್ವಹಿಸಬೇಕಾ, ಅಂತಹ ಕರ್ತವ್ಯಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಕೊನೆಯದಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಒಟ್ಟಾರೆ ಮೂಲಭೂತ ಹಕ್ಕುಗಳ ಅರ್ಥ, ಅದರ ಅವಶ್ಯಕತೆ ಮತ್ತು ರಕ್ಷಣೆಗಳು, ಮೂಲಭೂತ ಕರ್ತವ್ಯಗಳು ಹಾಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂತಹ ವಿಚಾರದ ಕುರಿತು ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ. ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. H.J. ಲಾಸ್ಕೀರವರ ಹೇಳಿಕೆ ಇದಾಗಿದೆ: ಮಾನವ ತನ್ನ ಜೀವನದ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳಲು ರಾಜ್ಯವು ಒದಗಿಸುವ ವಾತಾವರಣವೇ ಹಕ್ಕುಗಳು ಅಂತ ಪ್ರೊಫೆಸರ್ H.J. ಲಾಸ್ಕೀರವರು ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಮರಣದವರೆಗೂ ಸರ್ವತೋಮುಖ ಬೆಳವಣಿಗೆಗಾಗಿ ರಾಜ್ಯ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು, ಯಾವ ರೀತಿಯಾದಂತಹ ವಾತಾವರಣವನ್ನು ಒದಗಿಸಿಕೊಡಬೇಕು ಅನ್ನೋದು ಈ ಒಂದು ಹೇಳಿಕೆಯ ಅರ್ಥ. ಇದನ್ನು ನಾವು ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಮೂಲಭೂತ ಹಕ್ಕುಗಳು ಅಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗಾಗಿ ಅಗತ್ಯವಿರುವಂಥ ಅಂಶಗಳನ್ನ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಯಾಕೆ ಮೂಲಭೂತ ಹಕ್ಕುಗಳು ಅಂತಲೇ ಕರಿತೀವಿ? ಬೇರೆ ಹಕ್ಕುಗಳಿಗೂ ಈ ಹಕ್ಕುಗಳಿಗೂ ಏನು ಅಂತ ಪ್ರಮುಖವಾಗಿರುವಂಥ ವ್ಯತ್ಯಾಸ ಅಂದರೆ, ಮಾನವನಿಗೆ ಮೂಲ ಅವಶ್ಯಕತೆಗಳು ಅಂತ ಕೆಲವನ್ನ ಕರಿತೀವಿ, ಮೂಲಭೂತ ಅವಶ್ಯಕತೆಗಳು ಅಂತ. ಆಹಾರ, ವಸತಿ ಹಾಗೆ ವಸ್ತ್ರ, ರೋಟಿ ಕಪಡ ಮಕ್ಕಾನ್ ಅಂತ ಏನು ಕರಿತೀವಿ, ಇವು ಬೇಸಿಕ್ ನೀಡ್ಸ್. ಸೊ ಅದೇ ರೀತಿ ಈ ಮೂಲಭೂತ ಹಕ್ಕುಗಳು ಕೂಡ ನಮಗೆ ಅವಶ್ಯಕವಾಗಿದೆ. ಮುಂದೆ ತಿಳಿಸುವಂಥ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ, ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ಉದ್ದೇಶದಿಂದ ಇವುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಕರೆದಿದ್ದಾರೆ. ಇನ್ನು ಸರಳವಾಗಿ ಹೇಳೋದಾದರೆ, ಸಂವಿಧಾನದಿಂದ ಬರೆಯಲ್ಪಟ್ಟು ನ್ಯಾಯಾಂಗದಿಂದ ರಕ್ಷಿಸಲ್ಪಟ್ಟಂತಹ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಅಂದರೆ ಸಂವಿಧಾನದಲ್ಲಿ ಈ ಹಕ್ಕುಗಳ ಉಲ್ಲೇಖವಿರುತ್ತೆ, ಅವುಗಳ ಉಲ್ಲಂಘನೆಗೆ ನ್ಯಾಯಾಂಗದ ರಕ್ಷಣೆ ಇರುತ್ತೆ. ಇಂತಹ ಹಕ್ಕುಗಳನ್ನ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿಬೋದು. ಫೈನ್. ಈಗ ಒಂದು ಅಂಶವನ್ನು ನೀವು ನೆನಪಿಡಬೇಕಾಗುತ್ತೆ. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿವರೆಗೂ ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಇನ್ನು ಮುಂದೆ ಮಾಡುವಂಥ ಎಲ್ಲ ಅಧ್ಯಾಯಗಳನ್ನು ತಾವು ಈ ರೀತಿ ನೆನಪಿಟ್ಕೋಬೇಕು. ಪ್ರಮುಖವಾಗಿರುವಂಥ ಅಂಶ, ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಗಳವರೆಗೂ ಮೂಲಭೂತ ಹಕ್ಕುಗಳ ಉಲ್ಲೇಖವಿದೆ. ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅನ್ನುವಂಥ ವಿಚಾರ ನಿಮಗೀಗಾಗಲೇ ತಿಳಿದಿದೆ ಅಂತ ನಾನು ಅನ್ಕೋತೀನಿ. ಮೊದಲ ಅಧ್ಯಾಯದಲ್ಲೇ ಈ ವಿಚಾರವನ್ನು ನಾವೀಗಾಗಲೇ ಗಮನಿಸಿದ್ದೇವೆ. ನಮ್ಮ ಸಂವಿಧಾನವನ್ನು ಯಾಕೆ ಎರವಲು ಸಂವಿಧಾನ ಅಂತ ಕರೀತಾರೆ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಮೂಲಭೂತ ಹಕ್ಕುಗಳು ಅಮೇರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅನ್ನೋದು ನಮಗೀಗಾಗಲೇ ತಿಳಿದಿದೆ. ಮೂಲಭೂತ ಹಕ್ಕುಗಳು ಬಹಳ ಅಮೂಲ್ಯವಾಗಿರುವುದರಿಂದ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮೂಲಭೂತ ಹಕ್ಕುಗಳನ್ನು ಬಹಳ ಅಮೂಲ್ಯವಾಗಿರುವುದರಿಂದ ನಮ್ಮ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಇದಿಷ್ಟು. ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಲ್ಲದೆ ಭಾರತೀಯರಾದ ಪ್ರತಿಯೊಬ್ಬ ಪ್ರಜೆಗೂ ಈ ಹಕ್ಕುಗಳ ಜ್ಞಾನ ಅನ್ನೋದು ಅವಶ್ಯಕವಾಗಿ ಬೇಕಾಗಿರುತ್ತೆ. ಪ್ರತಿ ಹಂತದಲ್ಲೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಅಥವಾ ಹಕ್ಕುಗಳನ್ನು ಉಲ್ಲಂಘನೆ ಮಾಡೋ ಅಂಥವ್ರು ಇದ್ದೇ ಇರ್ತಾರೆ. ಅವುಗಳ ಜ್ಞಾನ ನಮಗಿದ್ದರೆ, ಅವುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ರಕ್ಷಣೆ ಪಡೆಯೋದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ನೆರವಾಗುತ್ತೆ.
1215ರಲ್ಲಿ ಇಂಗ್ಲೆಂಡಿನ ಜಾನ್ ದೊರೆ ಅಲ್ಲಿನ ಜನರಿಗೆ ಕೆಲವು ಭರವಸೆಗಳನ್ನು ಕೊಡ್ತಾನೆ. ಅದು ಮೂಲಭೂತ ಹಕ್ಕುಗಳ ಚರಿತ್ರೆಯಲ್ಲಿ ಪ್ರಮುಖವಾಗಿರುವಂಥ ಅಂಶ. ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ವುಡ್ರೋ ವಿಲ್ಸನ್ ರವರು ಕೂಡ ರಾಜ್ಯವು ವ್ಯಕ್ತಿಗಳ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲವೊಂದು ಅವಕಾಶಗಳನ್ನು ಸಂವಿಧಾನದಲ್ಲಿ ನೀಡಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಇದಿಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರುವಂತಹ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಆ ವ್ಯಾಖ್ಯಾನ ಅಂದರೆ ಏನು ಅನ್ನೋದನ್ನ ನೀವು 8ನೇ ತರಗತಿಯಲ್ಲಿ ಓದಿರ್ತೀರ. ಏನು ವ್ಯಾಖ್ಯಾನ ಅಂದರೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸಿದ್ಧ ಲೇಖಕರು ಅಥವಾ ವಿದ್ವಾಂಸರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಆ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಒಂದು ಪರಿಕಲ್ಪನೆ ಬಗ್ಗೆ ನಾವು ಸ್ಪಷ್ಟವಾದಂತಹ ಅರ್ಥವನ್ನು ಗ್ರಹಿಸ್ಬೋದಾಗಿರುತ್ತೆ. ಈ ನಿಟ್ಟಿನಲ್ಲಿ ಮೊದಲನೆಯವರು ಬೋಸಾಂಗ್ ಕ್ಯೂಟ್ ಅನ್ನುವಂಥವರು ಒಂದು ಹೇಳಿಕೆಯನ್ನು, ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. BOSANQUET ಬೋಸಾಂಗ್ ಕ್ಯೂಟ್ ಅನ್ನುವಂಥವರು ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸಮಾಜದಿಂದ ಮಾನ್ಯತೆ ಪಡೆದ, ರಾಜ್ಯದಿಂದ ಅನುಷ್ಠಾನಗೊಳಿಸಲಾದ ನಿಯಮಗಳೇ ಹಕ್ಕುಗಳು. ಸಮಾಜದಿಂದ ಮಾನ್ಯತೆ ಪಡೆದ ಅಂದರೆ ಯಾವುದೇ ಒಂದು ನಿಯಮ ಅದು ಕಾನೂನು ಆಗಬೇಕು ಅಂದರೆ ಸಮಾಜದ ಮನ್ನಣೆ ಇದ್ದರೆ ಮಾತ್ರ ಅದು ಯಶಸ್ವಿಯಾಗುತ್ತೆ. ಅದರ ಜೊತೆಯಲ್ಲಿ ರಾಜ್ಯ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ಮಾತ್ರ ಅದು ಕಾನೂನಾಗುತ್ತೆ. ಹೌದಲ್ವಾ? ಅದೇ ನಿಟ್ಟಿನಲ್ಲಿ ಸಮಾಜದಿಂದ ಮಾನ್ಯತೆ ಪಡೆದು ರಾಜ್ಯದಿಂದ ಅನುಷ್ಠಾನಗೊಳಿಸಲಾದ ಅಂದರೆ ಜಾರಿಗೊಳಿಸಲಾದ ನಿಯಮಗಳೇ ಹಕ್ಕುಗಳು ಅಂತ ಯಾರು ಹೇಳಿರೋದು? ಬೋಸಾಂಗ್ ಕ್ಯೂಟ್. D.D. ಬಸೂರ್ ಅವರು ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಲಿಖಿತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟು ರಕ್ಷಿಸಲ್ಪಡುವ ನಿಯಮಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯಬಹುದು. ಇದೆರಡು ವ್ಯಾಖ್ಯಾನಗಳನ್ನು ನಾವು ಗಮನಿಸಿದ್ರೆ ನಮಗೆ ಪ್ರಮುಖವಾಗಿ ಅರ್ಥ ಆಗೋದೇನೆಂದರೆ, ಒಂದು, ಮೂಲಭೂತ ಹಕ್ಕುಗಳು ಸಮಾಜದಿಂದ ಮಾನ್ಯತೆ ಪಡೆದಿರಬೇಕು, ಹಾಗೆ ರಾಜ್ಯದಿಂದ ಕಟ್ಟುನಿಟ್ಟಾಗಿ ಜಾರಿಗೊಂಡಿರಬೇಕು, ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿರಬೇಕು ಅಂದರೆ ಉಲ್ಲೇಖ ಇರಬೇಕು, ಹಾಗೆ ನ್ಯಾಯಾಂಗದಿಂದ ರಕ್ಷಣೆ ಇರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೋದು. ಹೌದಲ್ವಾ? ಈಗ ಸಂಕ್ಷಿಪ್ತವಾಗಿ ನಮ್ಮ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದೆ, ಅವುಗಳು ಯಾವ್ಯಾವುದು ಅಂತ ನೋಡೋಣ. ನಾನು ಮುಂದೆ ವಿವರವಾಗಿ ಹೇಳ್ತೀನಿ. ಈಗ ಜಸ್ಟ್ ಹಕ್ಕುಗಳ ಹೆಸರುಗಳನ್ನ ಮಾತ್ರ ತಿಳಿಸ್ಕೊಡ್ತೀನಿ. ಮೂಲ ಸಂವಿಧಾನದಲ್ಲಿ ಏನು ಜನವರಿ 26, 1950 ಜಾರಿಗೆ ಬಂತಲ್ಲ, ಆ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ಬೋದು. ಆದರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರೋದ್ರ ಮೂಲಕ ಆಸ್ತಿಯ ಹಕ್ಕನ್ನು ಕೈ ಬಿಡಲಾಯಿತು. ಇದರ ಪರಿಣಾಮವಾಗಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ನಮಗೆ ದೊರೆತಿವೆ. ಈಗ ನಾನು ಆ 7 ಮೂಲಭೂತ ಹಕ್ಕುಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಮುಂದೆ ವಿವರಣೆ ನೀಡುವಂಥ ಸಂದರ್ಭದಲ್ಲಿ ಪ್ರಸ್ತುತ ಇರುವಂತಹ 6 ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿವರಣೆಯನ್ನು ತಿಳಿಸ್ಕೊಡ್ತೀನಿ. ಒಂದು, ಸಮಾನತೆಯ ಹಕ್ಕು. 2, ಸ್ವಾತಂತ್ರ್ಯದ ಹಕ್ಕು. 3, ಶೋಷಣೆಯ ವಿರುದ್ಧದ ಹಕ್ಕು. 4, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 5, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 6, ಆಸ್ತಿಯ ಹಕ್ಕು. 7, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದಿಷ್ಟು ನಮ್ಮ ಸಂವಿಧಾನದಿಂದ ನೀಡಲ್ಪಟ್ಟಿರುವಂತಹ ಒಟ್ಟು 7 ಮೂಲಭೂತ ಹಕ್ಕುಗಳು. ಸ್ವಲ್ಪ ಇವುಗಳ ಹಿನ್ನೆಲೆಯನ್ನು ಗಮನಿಸೋಣ, ಅಥವಾ ಹಿಸ್ಟ್ರಿ ಅಥವಾ ಐತಿಹಾಸಿಕ ಹಿನ್ನೆಲೆ ಅಂತ ನಾವು ಕರಿಬೋದು. ಮೂಲಭೂತ ಹಕ್ಕುಗಳು ಹೇಗೆ ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಯಿತು ಅನ್ನುವಂತಹ ಕೆಲವೊಂದು ಐತಿಹಾಸಿಕ ವಿಚಾರಗಳನ್ನು ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಿಳಿಸಿದ್ದೀನಿ, 1215ರಲ್ಲಿ ಇಂಗ್ಲೆಂಡಿನ ಜಾನ್ ದೊರೆ ಅಲ್ಲಿನ ಪ್ರಜೆಗಳಿಗೆ ಒಂದು ಹಕ್ಕುಗಳ ಸನ್ನದ್ದನ್ನು ನೀಡಿದ್ದ. ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಅನ್ನುವಂಥ ವಿಚಾರ ನಿಮ್ಗೆ ಈಗಾಗಲೇ ತಿಳಿದಿದೆ. ಅಲ್ಲದೆ 1776ರ ಅಮೇರಿಕ ಕ್ರಾಂತಿ, 1789ರ ಫ್ರಾನ್ಸ್ ಕ್ರಾಂತಿ ಸಂದರ್ಭದಲ್ಲಿ ಈ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೆದು, ಅಲ್ಲದೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟ ಕೂಡ ಹಕ್ಕುಗಳಿಗೋಸ್ಕರನೇ ನಡೆದಿರೋ ಅಂಥದ್ದು ಅನ್ನೋದು ನಿಮಗೀಗಾಗಲೇ ತಿಳಿದಿದೆ.
ಅಮೆರಿಕದಲ್ಲಿ ಇಂಗ್ಲೆಂಡಿಂದ ಆದಂತಹ ದಬ್ಬಾಳಿಕೆಗಾಗಿ ನಡೆದಂತಹ ಹೋರಾಟ, ಹಾಗೆ ಫ್ರಾನ್ಸ್ ಕ್ರಾಂತಿ, ಅಲ್ಲಿನ ದರ್ಪಿಷ್ಟ ಪ್ರಭುಗಳ ವಿರುದ್ಧ ನಡೆದಂತಹ ಹೋರಾಟ, ಇದ್ರ ಬಗ್ಗೆ ನೀವು ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ತಿಳಿದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ 3 ವಿಚಾರಗಳು ಮುನ್ನೆಲೆಗೆ ಬಂದವು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂತಹ 3 ವಿಚಾರಗಳು ಪ್ರಮುಖವಾಗಿ ಮುನ್ನೆಲೆಗೆ ಬಂದವು. ಇನ್ನು ಭಾರತದ ದೃಷ್ಟಿಕೋನದಿಂದ ನೋಡೋದಾದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು 1895ರಲ್ಲಿ ಮಂಡಿಸಿದಂತಹ ಸ್ವರಾಜ್ಯದ ಮಸೂದೆಯಲ್ಲಿ ಈ ಮೂಲಭೂತ ಹಕ್ಕುಗಳ ಪ್ರಸ್ತಾಪವನ್ನು ನಾವು ಕಾಣಬಹುದು. ಹಾಗೆ ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ 1928ರಲ್ಲಿ ಒಂದು ಸಮಿತಿ ರಚನೆಯಾಗಿರುತ್ತೆ. ಅದರಲ್ಲೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವಿದೆ. ಇನ್ನು 1931ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದಲ್ಲಿ ಈ ಮೂಲಭೂತ ಹಕ್ಕುಗಳ ಗೊತ್ತುವಳಿಯನ್ನು ಮಂಡಿಸಲಾಗಿತ್ತು. ಅಲ್ಲದೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಂದರ್ಭದಲ್ಲಿ ಒಂದು ಸಮಿತಿ ಇತ್ತು ಅನ್ನೋದು ನಿಮಗೀಗಾಗಲೇ ತಿಳಿದಿದೆ. ನಮ್ಮ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳಿಗಾಗಿಯೇ ಒಂದು ಅಧ್ಯಾಯವನ್ನು ಮೀಸಲಿಟ್ಟಿರ್ತಾರೆ. ಈಗಾಗಲೇ ನಾನು ಹೇಳಿದ್ದೀನಿ, ಮೂಲಭೂತ ಹಕ್ಕುಗಳನ್ನು ಅಮೇರಿಕ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಆದರೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಡುವಂಥ ಸಂದರ್ಭದಲ್ಲಿ ಫ್ರಾನ್ಸಿನ ಮಾನವ ಹಕ್ಕುಗಳ ಘೋಷಣೆ, ವಿಶ್ವಸಂಸ್ಥೆಯ ವಿಶ್ವ ಮಾನವ ಹಕ್ಕುಗಳ ಘೋಷಣೆ, ಹಾಗೆ 1935ರ ಐರಿಷ್ ಗಣರಾಜ್ಯದ ಸಂವಿಧಾನದ ಪ್ರಭಾವವನ್ನು ಕೂಡ ನಾವು ಕಾಣಬಹುದು. ಈಗ ಒಂದಿಷ್ಟು ಹೆಚ್ಚುವರಿ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಈ ನೆಹರು ಕಮಿಟಿ ಅಂತ ಹೇಳಿದೆ ನಾನು. ಬರ್ಕನ್ ಹೆಡ್ ಅನ್ನುವಂಥವನು ಇವನು ಭಾರತದ ಸೆಕ್ರೆಟರಿ ಆಗಿರ್ತಾನೆ ಸ್ವತಂತ್ರ ಪೂರ್ವದಲ್ಲಿ. ಈತ ಭಾರತೀಯರ ಬಗ್ಗೆ ಹೀನ ಮನಸ್ಥಿತಿಯನ್ನು ಹೊಂದಿದ್ದಂಥ ಒಬ್ಬ ಆಂಗ್ಲ ವ್ಯಕ್ತಿ ಸರ್ವರಿಗೂ ಒಪ್ಪುವಂತಹ ಸಂವಿಧಾನವನ್ನು ರಚಿಸುವಂತಹ ಅರ್ಹತೆ ಭಾರತೀಯರಿಗೆ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಸವಾಲಾಗಿ ಸ್ವೀಕರಿಸಿದಂತಹ ಕಾಂಗ್ರೆಸ್ 1928 ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಡಾಕ್ಟರ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಒಂದು ಸಮ್ಮೇಳನವನ್ನು ನಡೆಸ್ತಾರೆ. ಆಗ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿ ಮೋತಿಲಾಲ್ ನೆಹರೂರವರಿರ್ತಾರೆ. ಕಾರ್ಯದರ್ಶಿಯಾಗಿ ಜವಾಹರ್ಲಾಲ್ ನೆಹರು. ಇತರ ಸದಸ್ಯರು ಕೆಲವರು ಅಂದರೆ ಸುಭಾಷ್ ಚಂದ್ರ ಬೋಸ್, ಜೈಕರ್, ತೇಜ್ ಬಹದ್ದೂರ್ ಸಪ್ರು, ಎನ್ ಜೋಶಿ, ಇನ್ನು ಮುಂತಾದ ಸದಸ್ಯರಿರ್ತಾರೆ. ಈ ಸಮಿತಿ ಒಂದು ವರದಿಯನ್ನು ನೀಡುತ್ತೆ. ಆ ವರದಿಯನ್ನು ನೆಹರು ವರದಿ ಅಂತ ಕೂಡ ಕರೀತಾರೆ. ಅದು ನೀಡಿದಂತಹ ವರದಿಯಲ್ಲಿ ಈ ಮೂಲಭೂತ ಹಕ್ಕುಗಳ ಉಲ್ಲೇಖವು ಕೂಡ ಒಂದು ಅಂಶವಾಗಿರುತ್ತೆ. ಭಾರತೀಯರಿಗೆ ಮೂಲಭೂತ ಹಕ್ಕುಗಳು ಇರಬೇಕು ಅನ್ನುವಂಥ ಅಂಶವನ್ನು ಅದು ನೀಡುತ್ತೆ. ಇನ್ನು ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತ ಹೇಳಿದೆ. ಇದನ್ನು ವಿಶ್ವಸಂಸ್ಥೆ ಪ್ಯಾರಿಸ್ನಲ್ಲಿ ನಡೆದಂತಹ ತನ್ನ 183ನೇ ಸಾಮಾನ್ಯ ಸಭೆಯಲ್ಲಿ ಡಿಸೆಂಬರ್ 10, 1948ರಂದು ಇಡೀ ವಿಶ್ವದ ಎಲ್ಲ ಹಿಂದುಳಿದ ಹಾಗೂ ಸಮಾಜದಿಂದ ವಂಚಿತರಾದಂತಹ ವ್ಯಕ್ತಿಗಳ ಹಿತರಕ್ಷಣೆಗಾಗಿ ಒಂದು ಘೋಷಣೆಯನ್ನು ಹೊರಡಿಸುತ್ತೆ. ಅದೇ ವಿಶ್ವ ಮಾನವ ಹಕ್ಕುಗಳ ಘೋಷಣೆ, UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, 1948 ಡಿಸೆಂಬರ್ 10. ಸೊ ಇದಿಷ್ಟು ಹೆಚ್ಚುವರಿ ಮಾಹಿತಿ ನೀವು ತಿಳಿದಿದ್ರೆ ಅನುಕೂಲ ಆಗುತ್ತೆ. ಮುಂದೆ ಪರೀಕ್ಷೆಗಳಲ್ಲೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಐತಿಹಾಸಿಕವಾಗಿ ಮೂಲಭೂತ ಹಕ್ಕುಗಳು ಬೆಳೆದು ಬಂದು 1950 ಜನವರಿ 26ರಂದು ರಚನೆ ಆದಂತಹ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ವು. ಅವುಗಳಲ್ಲಿ ಒಂದು ಆಸ್ತಿಯ ಹಕ್ಕನ್ನು ಕೈಬಿಡಲಾಗಿದೆ. ಅದರ ಪರಿಣಾಮವಾಗಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ಇದೆ ಅನ್ನೋದು ನಿಮಗೆ ಅರ್ಥ ಆಯಿತು. ಈಗ ಈ ಮೂಲಭೂತ ಹಕ್ಕುಗಳ ಲಕ್ಷಣಗಳು ಅಥವಾ ಗುಣಗಳು ಅಥವಾ ಗುಣಲಕ್ಷಣಗಳನ್ನು ನಾವು ತಿಳಿಯೋಣ. ಮೊದಲನೇ ಒಂದು ಲಕ್ಷಣ ನಿರಂಕುಶವಾದವುಗಳು. ಅಂದರೆ ಇವುಗಳನ್ನ ಯಾವುದೇ ಒಂದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅಥವಾ ಸ್ಥಳೀಯ ಸರ್ಕಾರಗಳಾಗಲಿ, ಅಥವಾ ಸರ್ಕಾರದಿಂದ ಅನುದಾನ ಪಡ್ತಿರೋಂತಹ ಸಂಸ್ಥೆಗಳಾಗಲಿ, ಅಥವಾ ಇನ್ನೊಬ್ಬ ವ್ಯಕ್ತಿ ಆಗಲಿ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ
ನೀವು ರಕ್ಷಣೆಯನ್ನು ಪಡಿಬಹುದು. ಎರಡನೇದು ಅನುಷ್ಠಾನ ಯೋಗ್ಯವಾದವುಗಳು, ಅಂದರೆ ಜಾರಿಗೆ ತರಲು ಅನುಕೂಲವಾಗಿರುವಂತಹ ಹಕ್ಕುಗಳು. ಈ ಹಕ್ಕುಗಳನ್ನು ಜಾರಿಗೆ ತರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ಲ. ಈ ಹಕ್ಕುಗಳನ್ನ ಒಬ್ಬ ವ್ಯಕ್ತಿಗೆ ನೀಡೋದ್ರಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. 4 ಜನ ಒಪ್ಪ ಅಂತ ಕೆಲಸ ಮಾಡ್ದಪ್ಪ ಅಂತ ಕೇಳಿದ್ದೀರಾ? ಅದೇ ರೀತಿ ಈ ಹಕ್ಕುಗಳನ್ನ ಜಾರಿಗೆ ತಂದರೆ ಸಮಾಜಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಉದಾಹರಣೆಗೆ ಮೇಲೆ ಒಬ್ಬರು ವಿದ್ವಾಂಸರು ಹೇಳಿರುವಂಥ ವ್ಯಾಖ್ಯಾನದಲ್ಲಿ ಗಮನಿಸಿದ್ರಿ, ಸಮಾಜದಿಂದ ಮಾನ್ಯತೆ ಪಡೆದು ರಾಜ್ಯದಿಂದ ಅನುಷ್ಠಾನಗೊಳಿಸಿರಬೇಕು ಅಂತ, ಹೌದಲ್ವಾ? ಹಾಗೆ ಸಮಾಜಕ್ಕೆ ಒಪ್ಪಿತವಾಗುವಂತಹ ನಿಯಮಗಳಾಗಿರೋದ್ರಿಂದ ಇವುಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಯೋಗ್ಯವಾಗಿವೆ ಅನ್ನೋದು ಇದರ ಅರ್ಥ. ಮೂರನೇದು ನ್ಯಾಯ ನಿರ್ದೇಶಿತವಾದವುಗಳು. ಇವುಗಳು ನ್ಯಾಯಾಂಗದಿಂದ ನಿರ್ದೇಶಿಸಲ್ಪಟ್ಟಿರ್ತವೆ, ನ್ಯಾಯಾಂಗದಿಂದ ಹಾಗೆ ರಕ್ಷಿಸಲ್ಪಟ್ಟಿರ್ತವೆ. ಇದು ರಿಟ್ ಅರ್ಜಿಗಳನ್ನು ಹೊರಡಿಸೋದ್ರ ಮುಖಾಂತರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ತಪ್ಪಿಸುತ್ತೆ. ಆ ರಿಟ್ಗಳು ಯಾವ್ಯಾವುದು? ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳು ಯಾವ ವಿಧಿಗಳ ಅನುಸಾರ ರಿಟ್ಗಳನ್ನು ಹೊರಡಿಸ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತಿಳಿಸ್ಕೊಡ್ತೀನಿ. 4ನೇ ಒಂದು ಲಕ್ಷಣ ನಿರ್ಬಂಧಿತವಾದವುಗಳು. ಹಕ್ಕುಗಳಿಗೆ ಯಾವುದೇ ಇತಿಮಿತಿ ಇಲ್ವಾ? ಖಂಡಿತವಾಗಿಯೂ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹೇರಬಹುದು. ಉದಾಹರಣೆಗೆ ನಮಗೆ ಭಾರತದಾದ್ಯಂತ ಸಂಚರಿಸುವಂತಹ ಸ್ವಾತಂತ್ರ್ಯ ಇದೆ. ಆದರೆ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಿದರು? ಲಾಕ್ಡೌನ್ ಹೇರಿ ನಮಗೆ ನಿರ್ಬಂಧ ಹೇರಿದರು. ಈ ಹಕ್ಕುಗಳ ಮೇಲೆ ನಿರ್ಬಂಧ ಹೇರಬೇಕು ಅಂದರೆ ಸಾಮಾಜಿಕ ಹಿತದೃಷ್ಟಿ ಇರಬೇಕು, ಸಾರ್ವಜನಿಕ ಹಿತದೃಷ್ಟಿ ಇರಬೇಕು. ಆಗ ಮಾತ್ರ ಅವುಗಳನ್ನ ನಿರ್ಬಂಧಿಸೋದಕ್ಕೆ ಸಾಧ್ಯ. ಅಥವಾ ಬಾಹ್ಯ ಆಕ್ರಮಣ ಒಳಪಟ್ಟಿರಬೇಕು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಇತಿಮಿತಿಗಳನ್ನು ಕೂಡ ಏರಬಹುದು ಅನ್ನುವಂಥದ್ದು ಇದರ ಅರ್ಥ. ಒಟ್ಟಿನಲ್ಲಿ ಸಂವಿಧಾನದಿಂದ ನಮಗೆ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ದೊರೆತಿವೆ. ಅವುಗಳಿಗೆ ನ್ಯಾಯಾಲಯದ ರಕ್ಷಣೆ ಇದೆ. ಅವುಗಳನ್ನ ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಅವುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು ಅನ್ನೋಂಥ ಅಂಶಗಳು ನಿಮಗೆ ಅರ್ಥ ಆಯಿತು. ಈ ಪಾರ್ಟಲ್ಲಿ ನಾವು ಒಟ್ಟು ಮೂಲಭೂತ ಹಕ್ಕುಗಳ ಅರ್ಥ, ವ್ಯಾಖ್ಯಾನಗಳು, ಅದರ ಐತಿಹಾಸಿಕ ಹಿನ್ನೆಲೆ, ಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಅಂತಹ ಹಕ್ಕುಗಳ ವಿವರಣೆಯನ್ನು, ಜೊತೆಗೆ ಈಗಾಗಲೇ ನಾನು ಹೇಳಿದ್ನಲ್ಲ, ನ್ಯಾಯಾಲಯದಿಂದ ಕೆಲವು ರಿಟ್ ಅರ್ಜಿಗಳನ್ನು ಹೊರಡಿಸೋದ್ರ ಮುಖಾಂತರ ಆ ಹಕ್ಕುಗಳ ಉಲ್ಲಂಘನೆ ಆದಾಗ ಅವುಗಳನ್ನು ರಕ್ಷಿಸಲಾಗುತ್ತೆ ಅಂತ ಹೇಳಿದ್ನಲ್ಲ, ಆ ರಿಟ್ ಅರ್ಜಿಗಳ ಪರಿಚಯವನ್ನು ಕೂಡ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ನಮಸ್ಕಾರ. ಚಾನಲ್ ಫಾಲೋ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.